ಹರಿ ಓಂ ಜಿ. ಜಿ ನಮಸ್ಕಾರ. ನಮಸ್ತೆ. ಇವತ್ತು ತಾವು ಒಂದು ದೇಶಾಭಿಮಾನಿ ಇರೋಂಥ ಒಬ್ಬ ಸಾಧು ಸಂತರಲ್ಲಿ ಕೂಡ ತಾವು ಕೂಡ ಮುಖ್ಯವಾದಂಥವ್ರು. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಚೀನಾ ಸೋಮೇಶ್, ಮಡಿಕೇರಿ. ಕಳೆದ 4 ದಶಕದಿಂದ ಸಾಮಾಜಿಕ ಕಾರ್ಯಕರ್ತನಾಗೂ ಇದ್ದೇನೆ. ಪತ್ರಿಕೋದ್ಯಮದ ಸ್ಪರ್ಶ ಇದೆ. ಮೊನ್ನೆ ನಮ್ಮ ಸಂಸತ್ತಿನಲ್ಲಿ ನಡೆದಂಥ ಒಂದು ಚರ್ಚೆಯ ಬಗ್ಗೆ ನನಗೆ ಕೆಲವು ಭಾವನೆಗಳನ್ನ ಈ ಮೂಲಕ ಹಂಚಿಕೊಳ್ಬೇಕು ಅನ್ನಿಸ್ತು. ಈ ದೇಶದ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಕೀಳು ಭಾಷೆಯ ಬಳಕೆ ಮೂಲಕ ಒಂದು ವಿಪಕ್ಷ ನಾಯಕ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ನೆಹರು ಕುಟುಂಬದ ಮೊಮ್ಮಗ ರಾಹುಲ್ ಗಾಂಧಿ ಮಾತನಾಡಿದ್ದನ್ನು ಗಮನಿಸಿ. ಒಬ್ಬ ರಾಹುಲ್ ಗಾಂಧಿಗೆ ಸೋನಿಯಾ ಅವರ ಮಗನಾಗಿ ಭಾರತದ ಜೀವನ ಮೌಲ್ಯಗಳು, ಈ ರಾಷ್ಟ್ರದ ಮಾನಬಿಂದುಗಳು, ಈ ರಾಷ್ಟ್ರದ ಅಖಂಡತೆಯ ಪರಿಕಲ್ಪನೆ, ಅವರ ಪೂರ್ವಜರು ಏನು ಮಾಡಿದರು ಅನ್ನೋ ಪರಿಜ್ಞಾನ ಇಟ್ಕೊಂಡು ಮಾತಾಡಿದರೆ ನಾನು ಕೂಡ ಒಪ್ಪಿಕೊಳ್ತಿದ್ದೆ. ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತು ರಾಷ್ಟ್ರೀಯ ವಿಚಾರಧಾರೆಯ ಭಾಜಪ ಪಕ್ಷದ ಬಗ್ಗೆ ಅವರು ದೇಶದ ಸಂಸತ್ತಿನಲ್ಲಿ ಅತ್ಯಂತ ಬಾಲಿಶ ಮಾತಾಡಿದರು ಅಂತ ನನ್ನ ಆಶಯ. ಮೋದಿಯವರು ಹೇಳಿದರು ಬಾಲಕ ಬುದ್ಧಿ ಅಂತ. ನಾನು ಮೋದಿಯವ್ರನ್ನ ಸಮರ್ಥಿಸ್ಕೊಳ್ತಿಲ್ಲ ಅಥವಾ ರಾಜೀವ್ ಗಾಂಧಿಯವರ ಮಾತನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿ. ಆದರೆ ನಾವು ದೇಶದ ಬಗ್ಗೆ ಮಾತಾಡುವಾಗ, ಭಾರತೀಯತೆ ಬಗ್ಗೆ ಮಾತಾಡುವಾಗ, ನಮ್ಮ ಜಗತ್ತಿನ ಆರಾಧ್ಯ ದೇವನಾಗಿರತಕ್ಕಂಥ ಕಾಲಾತೀತ ಶಿವನ ಚಿತ್ರಪಟವನ್ನು ಪ್ರದರ್ಶನ ಮಾಡುವಾಗ ರಾಹುಲ್ ಗಾಂಧಿ 100 ಬಾರಿ ಯೋಚನೆ ಮಾಡಬೇಕಿತ್ತು. ಆದರೆ ಅವರು ಎಷ್ಟು ಬಾಲಿಶವಾಗಿ ಮಾತಾಡಿದರು ಅಂತ ಹೇಳಿದ್ರೆ, ಶಿವ ಕಾಲಾತೀತ ನಮಗೆ ಗೊತ್ತಿದೆ. ಸೃಷ್ಟಿಯ ಆರಂಭದಲ್ಲಿ ಹಾಲಾಹಲ ಉಂಟಾದಾಗ ಜಗತ್ತಿನ ಕಲ್ಯಾಣಕ್ಕಾಗಿ ಅದನ್ನು ತಾನು ಸ್ವೀಕಾರ ಮಾಡಿದ. ಆಗ ಪ್ರಾಣ ರಕ್ಷಣೆ ಮಾಡಿದ ಪಾರ್ವತಿ ದೇವಿ ಕಂಠ ಹಿಡಿದು ಈ ಕಥೆಯೆಲ್ಲ ನಾವು ಕೇಳಿದೆ. ಹಾಗೆ ಬಹುಶಃ ರಾಜಕಾರಣಿಗಳು ಕಂಠದಿಂದ ಮಾತಾಡುವಾಗ 100 ಸಾರಿ ಯೋಚನೆ ಮಾಡಬೇಕು ಅನ್ನಿಸ್ತು ನನಗೆ. ಕಾರಣ ದೇಶದ ಸಾರ್ವಭೌಮತೆಗೆ, ಅಖಂಡತೆಗೆ, ಏಕತೆಗೆ ಮತ್ತು ಪ್ರಸ್ತುತ ನರೇಂದ್ರ ಮೋದಿ ಅವರ ನಾಯಕತ್ವದ ಕೇಂದ್ರದ NDA ಸರ್ಕಾರದ ಬಗ್ಗೆ ಮಾತನಾಡುವಾಗಂತೂ ಜಗತ್ತು, ಜಗತ್ತಿನ ವ್ಯಕ್ತಿಗಳು, ಅದರಲ್ಲೂ ಭಾರತದ ರಾಜಕಾರಣಿಗಳು ತುಂಬ ಯೋಚಿಸಬೇಕು ಅಂತ ನನಗನ್ನಿಸ್ತು. ಕಾರಣ ಇಷ್ಟು: ನಾವು ನಮ್ಮ ರಾಷ್ಟ್ರೀಯ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳದೆ ಯಾವುದೋ ಒಂದು ಶಿವನ ಚಿತ್ರಪಟವನ್ನು, ನಾವು ನಾಸ್ತಿಕವಾದವನ್ನು ಒಪ್ಪಿಕೊಂಡ ದೇಶ ನಮ್ಮದು. ವಿಗ್ರಹಾರಾಧನೆ ಮಾಡುವವರು ಇದ್ದಾರೆ, ಶೂನ್ಯ ಸಂಪಾದನೆಯಲ್ಲಿ ಭಗವಂತನನ್ನು ಕಾಣುವವರು ಇದ್ದಾರೆ. ಹಾಗಿರುವಾಗ ಯಾವುದೋ ಮಾನಸಿಕತೆ ನಡುವೆ ದೇಶವನ್ನು, ದೇಶದ ಜನತೆಯನ್ನು ಸಂಸತ್ತಿನಂಥ, ಅದರಲ್ಲೂ ರಾಜ್ಯಸಭೆಯೊಳಗೆ ಅಥವಾ ಲೋಕಸಭೆಯೊಳಗೆ ಮಾತಾಡುವಾಗ ನಾವು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತೇವೆ ಅನ್ನೋ ಪರಿಜ್ಞಾನ ಇರಬೇಕು. ಅಂಥ ಪರಿಜ್ಞಾನವನ್ನು ಇಟ್ಟುಕೊಂಡು ಮಾತಾಡಬೇಕು. ನಮ್ಮ ಕರುನಾಡಿನವರೇ ಆಗಿರತಕ್ಕಂಥ ಅಖಿಲ ಭಾರತ ಕಾಂಗ್ರೆಸ್ಸಿನ ಹಿಂದಿನ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ನಾನು ಆಲಿಸಿದೆ. ರಾಜ್ಯಸಭೆ ಅಂತ ಇರತಕ್ಕಂಥದ್ದು ನಮ್ಮ ಪ್ರಕಾರ ಅದು ತುಂಬ ಪ್ರೌಢಿಮೆವಂತರಿಗೆ. ಅಲ್ಲಿ ಖರ್ಗೆಯವರು ಲೋಕಸಭೆಯ ಉಪಾಧ್ಯಕ್ಷರಾಗಿರತಕ್ಕಂಥ ಈ ದೇಶದ ಉಪರಾಷ್ಟ್ರಪತಿ ಧನ್ಕರ್ ಅವರಿಗೊಂದು ಮಾತು ಹೇಳಿದರು ಖರ್ಗೆ ಅವರು. ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಇಲ್ಲಿ ಸೋನಿಯಾ ಮೇಡಮ್ ಇದ್ದಾರೆ, ನಾನು ಯಾರ ಮಾತು ಕೇಳಲ್ಲ. ರಾಜ್ಯಸಭೆಯ ಅಧ್ಯಕ್ಷರ ಮಾತಿಗೆ, ಆಜ್ಞೆಗೆ ಶಿರಬಾಗುವುದಿಲ್ಲ ಹೇಳಬೇಕಾದರೆ. AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬುದ್ಧಿಮತ್ತೆ ಎಷ್ಟು, ಅವರು ಯಾರಿಗೆ, ಸಮಾಜಕ್ಕೆ, ದೇಶಕ್ಕೆ ಸಂದೇಶ ಕೊಡ್ತಾರೆ ಅನ್ನೋದು ಕೂಡ ಇದರಿಂದ ವ್ಯಕ್ತ ಆಗ್ತದೆ. ಅಂಥ ಬಾಲಿಶತನವನ್ನು ನಾವು ಕಲ್ಪನೆ ಮಾಡಿಕೊಂಡಿರತಕ್ಕಂಥ ರಾಜ್ಯಸಭೆಯೊಳಗೆ, ಲೋಕಸಭೆಯೊಳಗೆ ಅಥವಾ ನಮ್ಮ ಶಾಸಕಾಂಗ ವ್ಯವಸ್ಥೆಯಲ್ಲಿ ಆಗಬಾರ್ದು. ನೀವೆಲ್ಲ ಗಮನಿಸಿದ್ದೇವೆ, ಕರ್ನಾಟಕ ವಿಧಾನಸಭೆಯಿಂದ ಅಲ್ಲ, ರಾಜ್ಯಪಾಲರು ಅಂತ ಅವ್ರಿಗೆ ಬೆಲೆನೇ ಇಲ್ವ ಹಾಗಾದರೆ? ಅಲ್ಲ, ಅದೇನೆ ಕರ್ನಾಟಕ ವಿಧಾನಸಭೆಯಿಂದ ಈ ದೇಶದ ಅತ್ಯಂತ
ಶೋಷಿತ ವರ್ಗದ ಹೆಣ್ಣು ಮಗು ಯೋಗಾಯೋಗದಿಂದ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಗಳು. ಅಂಥವ್ರನಿಗೂ ಗೌರವಿಸಲಾರದ ಮಾನಸಿಕತೆಯಲ್ಲಿ ಇದ್ದಾರೆ ಅಂದರೆ ನಮ್ಮ ದೇಶದ ನಿರಕ್ಷರ ಕುಕ್ಷಿಗಳು, ಆ ಶೋಷಿತ ವರ್ಗದವರ ನಾಯಕರಾಗಿ ಇವರೇನು ಸಮಾಜಕ್ಕೆ ಸಂದೇಶ ಕೊಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ನಾನು ಕೇಳೋದೇನು ಅಂದರೆ, ಕೇವಲ ನಮ್ಮ ಹಿಂದೂ ಸಂಸ್ಕೃತಿ ಇರೋವಂಥ ದೇವರುಗಳೇ ಬೇಕಾ ಅವ್ರಿಗೆ ಎಲ್ಲ ಪ್ರದರ್ಶನ ಮಾಡೋದಕ್ಕೆ, ಅಥವಾ ಬೇರೆ ದೇವ್ರುಗಳನ್ನ ಪ್ರದರ್ಶನ ಮಾಡೋಕ್ಕೆ ಇವ್ರ ಕೆಲ್ತ ಭಯನಾ ಅಂತ? ಸತ್ಯ ಹೇಳಿದ್ರಿ ನೀವು. ಈ ದೇಶದಲ್ಲಿ ಜಗತ್ತಿನ ಭಯೋತ್ಪಾದಕತೆಯ ಕರಿನೆರಳನ್ನು ಹಬ್ಬಿಸತಕ್ಕಂತಹ ಯಾವುದು ಜಹಾದ್ ಸಂಸ್ಕೃತಿ ಇದೆ, ಇದ್ರ ಬಗ್ಗೆ ಸೊಲ್ಲೆತ್ತಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಆಮಿಷಗಳನ್ನು ಒಡ್ಡುವ ಮೂಲಕ ಭರತ ಭೂಮಿಯ ಮಣ್ಣಿನ ಮಕ್ಕಳನ್ನು, ಅನಕ್ಷರ ಕುಕ್ಷಿಗಳನ್ನು ಮತಾಂತರದಿಂದ ರಾಷ್ಟ್ರಾಂತರಗೊಳಿಸಲಿಕ್ಕೆ ಹೊರಟವರ ಬಗ್ಗೆ ಸೊಲ್ಲೆತ್ತಲಿಕ್ಕೆ ಈ ರಾಜಕಾರಣಿಗಳಿಗೆ ಯೋಗ್ಯತೆ ಇದೆ. ಅಂಥವರ ಏಜೆಂಟ್ರಾಗಿ ಕಾರ್ಯ ಮಾಡೋದನ್ನು ನಾವು ಸರ್ವತ್ರ ಕಾಣ್ತಾ ಇದ್ದೇವೆ. ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ, ಪತ್ರಕರ್ತರಾಗಿ ಪ್ರತಿನಿತ್ಯ ತಾವು ಇದನ್ನು ಗಮನಿಸ್ತಾ ಇರ್ಬೋದು. ನಮ್ಮ ಮುಗ್ಧ ಜನಗಳನ್ನ ಯಾವ ರೀತಿ ಮತಾಂತರ ಮಾಡ್ತಿದ್ದಾರೆ. ಈ ಬಗ್ಗೆ ದೇಶದ ಸಂಸತ್ತಿನಲ್ಲಿ ಅಥವಾ ಲೋಕಸಭೆ, ರಾಜ್ಯಸಭೆಗಳಲ್ಲಿ ಅಥವಾ ಇಂಥ ರಾಜಕೀಯ ನಾವು ಕಂಡುಕೊಂಡಿರತಕ್ಕಂಥ ಮುಖಂಡರು ಪ್ರತಿಯೊಬ್ಬರೂ ಕೂಡ ಸ್ವಾತಂತ್ರ್ಯೋತ್ಸವದ ಅಮೃತ ವರ್ಷದ ಕಾಲಘಟ್ಟದ ಈ ಪರ್ವದಲ್ಲಿ ಚರ್ಚೆ ಆಗಬೇಕು. ಇಂಥ ಅಂಶಗಳನ್ನು ದೇಶದ ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಾರ್ವಭೌಮತೆಯನ್ನು, ಹಿರಿಯರ ತ್ಯಾಗ ಬಲಿದಾನದಿಂದ ಪ್ರಾಪ್ತವಾಗಿರತಕ್ಕಂಥ ಸ್ವಾತಂತ್ರ್ಯವನ್ನು ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ದೇಶದ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು. ಅಂಥ ಆರೋಗ್ಯಪೂರ್ಣ ಚರ್ಚೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಮುಕ್ತ ಮನಸ್ಸಿನಿಂದ, ಮತೀಯ ನೆಲೆಗಟ್ಟಿನಿಂದ ಹೊರಬಂದು ಚರ್ಚಿಸುವ